ಟು ಮತ್ತು ಫರ್ ಏನು ಪ್ರಪೋಸಿಷನ್ಸ್ ಇದೆ ಇಂಗ್ಲೀಷ್ನಲ್ಲಿ, ಅದನ್ನು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬಳಸಬೇಕಾದ್ರೆ ಅಥವಾ ರಿಟನ್ ಇಂಗ್ಲೀಷಲ್ಲಿ ಬಳಸಬೇಕಾದ್ರೆ ಸಾಕಷ್ಟು ಡೌಟ್ಸ್ ಇರುತ್ತಲ್ಲ, ಆ ಡೌಟನ್ನು ಈ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೇನೆ. ರೈಟ್, ಒಂದಷ್ಟು ಸಿಚುವೇಶನ್ಸ್ಗಳಲ್ಲಿ ನಾವು ಟು ಆ್ಯಂಡ್ ಫರ್ ಅನ್ನು ಬಳಸ್ಬೋದು. ಆ ಸಿಚುವೇಶನ್ಸ್ಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ವಿತೌಟ್ ವೇಸ್ಟಿಂಗ್ ಎನಿ ಫರ್ದರ್ ಟೈಮ್, ಲೆಟ್ಸ್ ಜಂಪ್ ಇನ್ ಟು ದ PC ಸ್ಕ್ರೀನ್. ಸೊ ಟು ಆರ್ ಫರ್, ವೆನ್ ಟು ಯೂಸ್ ದೆಮ್, let us learn here. Firstly, we will be learning when to use to. ಯಾವಾಗ to ನ ಬಳಸಬೇಕು ಅನ್ನೋದನ್ನ ಫಸ್ಟ್ ಲರ್ನ್ ಮಾಡೋಣ, ಕಲಿಯೋಣ. ಆಮೇಲೆ ಫರ್ ಅನ್ನ ಬಳಸೋಣ. ಫಸ್ಟ್ ಸಿಚುವೇಶನ್, ಯಾವ ಟೈಮಲ್ಲಿ ಬಳಸ್ಬೋದು to ಅನ್ನ? ಡೆಸ್ಟಿನೇಷನ್ ಹೇಳಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿ ಅಥವಾ ವಸ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ಕೊಳ್ಳೋಣ. ಆ ಟೈಮಲ್ಲಿ to ಅನ್ನ ಬಳಸಬೇಕು. Right, so that's what it is mentioned here. Use to when there is some kind of transfer happening or something is being moved from one place to another. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನಾದರೂ ಮೂವ್ ಆಗ್ತಾ ಇದೆ ಅಂತ ಹೇಳೋ ಸಂದರ್ಭದಲ್ಲಿ to ಅನ್ನು ಬಳಸಬೇಕು. ರೈಟ್, ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ. ಐ ಆಮ್ ಗೋಯಿಂಗ್ ಟು ಮೈಸೂರು. ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ರೈಟ್, ಸೊ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಸೆಂಟೆನ್ಸ್, ಸುಮಾ ಈಸ್ ಗೋಯಿಂಗ್ ಟು ಎ ಹೋಟೆಲ್. ಯಾಕಪ್ಪ ಅಂತ ಹೇಳಿದರೆ ಹೋಟೆಲ್ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಮೂವ್ ಆಗ್ತಾ ಇದ್ದಾಳೆ. ರೈಟ್, ಸೊ ಶಿ ಈಸ್ ಅಬೌಟ್ ಟು ರೀಚ್ ದಟ್ ಡೆಸ್ಟಿನೇಷನ್. ಆ ಡೆಸ್ಟಿನೇಷನ್ಗೆ ರೀಚ್ ಆಗ್ತಾ ಇದ್ದಾಳೆ. ಹಾಗಾಗಿ ನಾನು ಹೇಳ್ತೀನಿ ಸುಮಾ ಈಸ್ ಗೋಯಿಂಗ್ ಟು ಎ ಹೋಟೆಲ್. ನೆಕ್ಸ್ಟ್ ಸಿಚುವೇಶನ್, ಯಾವಾಗ ಟು ಅನ್ನು ಬಳಸಬೇಕು ಅಂತ ಹೇಳಿ. ಟೈಮನ್ನು ಹೇಳಬೇಕಾದ್ರೆ ನಾವು ಟು ಅನ್ನು ಬಳಸ್ತೇವೆ. ಎಕ್ಸಾಂಪಲ್ ನೋಡಿ. ಇಟ್ಸ್ 11:45 ಅಂತ ಹೇಳಿದರೆ 11:15. ಕ್ವಾರ್ಟರ್ ಅಂತ ಹೇಳಿದರೆ ಕಾಲು ಗಂಟೆ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಈ ಸೆಂಟೆನ್ಸಲ್ಲಿ. ಸೊ 12 ಗಂಟೆಗೆ ಇನ್ನೂ ಕಾಲು ಗಂಟೆ ಇದೆ ಅನ್ನೋ ಒಂದು ಮೀನಿಂಗಲ್ಲಿ ಕೊಡ್ತಾ ಇದೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದರೆ ಸಮಯ 11:15 ಅಂತ ಹೇಳಿ. ಸೊ ಅದನ್ನು ನಾವು ಹೇಗೆ ಹೇಳ್ಬೋದು? ಇಟ್ಸ್ 11:45 ಅಂತೇಳಿ. ಕೆಲವೊಂದ್ಸಲ ಹೇಳ್ತಾರೆ, ಕೆಲವೊಬ್ರು 11:45 ಅಂತಾರೆ, ಕೆಲವೊಬ್ರು 11:45 ಅಂತಾರೆ. ಯಾವ್ದು ಸರಿ ಅನ್ನೋ ಒಂದು ಗೊಂದಲ ಇರುತ್ತಲ್ವ. ಆ್ಯಕ್ಚುಲಿ ಎರಡೂ ಸಹ ಸರಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಟೈಮ್ನ ಹೇಳಬೇಕಾದ್ರೆ ಟು ಅನ್ನು ಇನ್ನೊಂದು ರೀತಿಯಲ್ಲೂ ಬಳಸ್ಬೋದು. ಹೇಗೆ? ಯಾವುದೋ ಒಂದು ಪ್ಲೇಸು ಈ ಸಮಯದಿಂದ ಈ ಸಮಯದ ತನಕ ಓಪನ್ ಇರುತ್ತೆ ಅಂತ ಹೇಳಬೇಕು. ಆ ಟೈಮಲ್ಲಿ ಟು ಅನ್ನು ಬಳಸಬಹುದು. ಎಕ್ಸಾಂಪಲ್ ನೋಡಿ ಇಲ್ಲಿ. ದ ಕಾಲೇಜ್ ಈಸ್ ಓಪನ್ ಫ್ರಮ್ 9 AM to 5 PM. ರೈಟ್, ಸೊ ಮಾರ್ನಿಂಗ್ 9ಇಂದ ಟು 5 PM ತನಕ ಓಪನ್ ಇರುತ್ತೆ. ರೈಟ್, ಸೊ ಯೂಶಲಿ ಫ್ರಮ್ ಅನ್ನು ಬಳಸಿ ಟು ಇಂದ ಎಂಡ್ ಮಾಡ್ತೇವೆ. ಸೊ ಯಾವುದೋ ಒಂದು ಪ್ಲೇಸು, ಯಾವುದೋ ಒಂದು ಪರ್ಟಿಕ್ಯುಲರ್ ಪಬ್ಲಿಕ್ ಪ್ರಾಪರ್ಟಿ ಇರ್ಬೋದು. ರೈಟ್, ಸೊ ಅದು ಈ ಸಮಯದಿಂದ ಈ ಸಮಯದ ತನಕ ಓಪನ್ ಇರುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಟು ಅನ್ನು ಬಳಸ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡಿ. ದ ಪಾರ್ಕ್ ಈಸ್ ಓಪನ್ ಫಾರ್ ಪಬ್ಲಿಕ್ ಫ್ರಮ್ 6 AM to 10 AM. ರೈಟ್, ಸೊ ಫ್ರಮ್ 6 AM to 10 AM. ಆ ರೀತಿಯಾಗಿ ನಾವು ಟು ಅನ್ನು ಬಳಸಬಹುದು. ವಿ ಯೂಸ್ ಟು ವೆನ್ ವಿ ಕಂಪೇರ್ ಸಮಥಿಂಗ್. ಏನಾದರೂ ಕಂಪೇರ್ ಮಾಡಬೇಕಾದ್ರೂ ಸಹ ನಾವು ಟು ಅನ್ನು ಬಳಸಬಹುದು ಅಂತೆ. ಸೊ ಏನು ಅಂತ ನೋಡೋಣ ಇಲ್ಲಿ. ಐ ಪ್ರಿಫರ್ ವಾಚಿಂಗ್ ಮೂವೀಸ್ ಟು ಸೀರೀಸ್. ರೈಟ್, ಸೊ ನನಗೆ ಮೂವೀಸ್ನ ವಾಚ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಐ ಪ್ರಿಫರ್ ವಾಚಿಂಗ್ ಮೂವೀಸ್ ಬಟ್ ನಾಟ್ ಸೀರೀಸ್ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡ್ತಾ ಇದೆ. ಅಂದರೆ ನೆಟ್ ಸೀರೀಸ್ ಅಂತ ಅರ್ಥ ಮಾಡ್ಕೊಬೋದು. ನೆಕ್ಸ್ಟ್ ಒನ್, ಐ ಪ್ರಿಫರ್ ಕಾಫಿ ಟು ಟೀ. ಈ ರೀತಿ ಸೆಂಟೆನ್ಸು ನೀವು ಯೂಶಲಿ ಸ್ಪೋಕನ್ ಇಂಗ್ಲೀಷಲ್ಲಿ ಕೇಳೇ ಇರ್ತೀರಾ. ಸೊ ಐ ಪ್ರಿಫರ್ ಕಾಫಿ ಟು ಟೀ ಅಂತ ಹೇಳಿದರೆ ಅದರ ಅರ್ಥ ಏನು? ನನಗೆ ಕಾಫಿ ಇಷ್ಟ, ಟೀ ಅಷ್ಟು ಇಷ್ಟ ಇಲ್ಲ ಅನ್ನೋ ಒಂದು ಮೀನಿಂಗಲ್ಲಿ ಕೊಡ್ತಾ ಇದೆ. ಅದನ್ನು ಹೀಗೂ ಹೇಳ್ಬೋದು, ಕಾಫಿ ಈಸ್ ಪ್ರಿಫರಬಲ್ ಟು ಟೀ ಅಂತೇಳಿ. ರೈಟ್, ಸೊ ಕಾಫಿ ನನಗೆ ಪ್ರಿಫರ್ ಮಾಡ್ತೀನಿ, ಟೀ ನನಗೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ, ಟೀ ನಾನು ಕನ್ಸ್ಯೂಮ್ ಮಾಡೋದಿಲ್ಲ ಅನ್ನೋ ಒಂದು ಮೀನಿಂಗ್ ಇಲ್ಲಿ ಕೊಡ್ತಾ ಇದೆ. ರೈಟ್, ಯೂಶಲಿ ಎರಡು ಆಪ್ಷನ್ ಕೊಡ್ತಾರೆ. ವಾಟ್ ಡು ಯು ಪ್ರಿಫರ್, ಕಾಫಿ ಆರ್ ಟೀ ಅಂತ. ಸೊ ಆವಾಗ ಐ ಪ್ರಿಫರ್ ಕಾಫಿ ಟು ಟೀ ಅಂತ ಹೇಳಿದರೆ ನನಗೆ ಕಾಫಿ ಇಷ್ಟ, ಐ ಪ್ರಿಫರ್ ಕಾಫಿ ಅನ್ನೋ ಒಂದು ಮೀನಿಂಗಲ್ಲಿ ನೀವು ಸೆಂಟೆನ್ಸ್ ಫ್ರೇಮ್ ಮಾಡಬಹುದು. ನೆಕ್ಸ್ಟ್ ಒನ್, ಫೋರ್ತ್ ಒಂದು ಕಾಂಟೆಕ್ಸ್ಟ್ ಸಿಚುವೇಶನ್, ಯಾವಾಗ ನಾವು ಟು ಅನ್ನು ಬಳಸ್ಬೋದು ಅಂಥೇಳಿ. ರಿಸೀವರ್ ಆಫ್ ಆ್ಯನ್ ಆ್ಯಕ್ಷನ್. ನೀವು ಯಾರಿಗೂ ಏನೋ ಕೊಡ್ತಾ ಇರ್ತೀರ, ಅದನ್ನು ಕೊಡೋ ಸಂದರ್ಭದಲ್ಲಿ ಯಾರು ರಿಸೀವ್ ಮಾಡ್ತಾ ಇರ್ತಾರಲ್ಲ ಆವಾಗ ಟು ಅನ್ನು ಬಳಸಿ ಹೇಳಬಹುದು. ಎಕ್ಸಾಂಪಲ್ ನೋಡಿ. ಐ ಗೇವ್ 200 rupees ಟು ಯು. ನಾನು ನಿನಗೆ 200 ರೂಪಾಯಿ ಕೊಟ್ಟೆ. ರೈಟ್, ಸೊ ಇಲ್ಲಿ ಈ ಕೊಡೋ ಕೆಲಸ ಒಬ್ಬ ಮಾಡ್ತಾ ಇದ್ದರೆ ದಟ್ ಈಸ್ ಮೀ, ನಾನು ಕೊಡ್ತಾ ಇದ್ದೀನಿ. ರಿಸೀವ್ ಮಾಡ್ತಾ ಇದ್ದಾನಲ್ಲ ಅದು ಯು ಅಲ್ವಾ. ಸೊ ಹಾಗಾಗಿ ನಾನು ಟು ಯು ಅಂತ ಹೇಳ್ತೀನಿ. ಐ ಆಮ್ ಸೆಂಡಿಂಗ್ ದಿಸ್ ಲೆಟರ್ ಟು ರಮೇಶ್. ಹೌದಲ್ವಾ, ನಾನು ಯಾರಿಗೆ ಈ ಲೆಟರ್ನ ಕಳಿಸ್ತಾ ಇದ್ದೀನಿ? ರಮೇಶಿಗೆ ಕಳಿಸ್ತಿದ್ದೀನಿ. ಹೂ ಈಸ್ ರಿಸೀವಿಂಗ್ ದ ಲೆಟರ್? ರಮೇಶ್ ಈಸ್ ರಿಸೀವಿಂಗ್ ದ ಲೆಟರ್. ನೆಕ್ಸ್ಟ್ ಒನ್, ಗಿವ್ ಇಟ್ ಟು ಮೀ. ಸೊ ಜನರಲಿ ಸ್ಪೋಕನ್ ಇಂಗ್ಲೀಷಲ್ಲಿ ಇದನ್ನು ಮಾತಾಡಿರ್ತೀರಿ, ಹೌದಲ್ವಾ? ಗಿವ್ ಇಟ್ ಟು ಮೀ ಅಂತೇಳಿ, ನನಗೆ ಕೊಡು ಅಂತ. ಸೊ ನಾನು ರಿಸೀವರ್, ಹಾಗಾಗಿ ಟು ಅಂತ ಬಳಸ್ತಾ ಇದ್ದೀನಿ ಇಲ್ಲಿ, ಹೌದಲ್ವಾ? ಫಿಫ್ತ್ ಸಿಚುವೇಶನ್, ಟೂನ ಬಳಸೋಕ್ಕೆ. ಟು ಎಕ್ಸ್ಪ್ರೆಸ್ ಅ ರೀಸನ್
ವಿತ್ ಎ ವರ್ಬ್, ಏನೋ ಒಂದು ರೀಸನ್ ಹೇಳಬೇಕು, ಕಾರಣ ಹೇಳಬೇಕು, ಬಟ್ ವರ್ಬ್ ಜೊತೆ ನಾವು ಬಳಸಬೇಕಾಗತ್ತೆ, ರೈಟ್? ಸೊ ಏನು ಅನ್ನೋದನ್ನು ನೋಡೋಣ ಇಲ್ಲಿ. ಐ ಕೇಮ್ ಟು ಬ್ಯಾಂಗಳೂರ್ ಟು ವರ್ಕ್. ನಾನು ಬೆಂಗಳೂರಿಗೆ ಯಾಕೆ ಬಂದೆ? ವಾಟ್ ಈಸ್ ದ ರೀಸನ್, ರೈಟ್? ಸೊ ವಾಟ್ ಈಸ್ ದ ಪರ್ಪಸ್? ಸೊ ಆ ಪರ್ಪಸ್ ಅಥವಾ ರೀಸನ್ ಹೇಳಬೇಕಾದ್ರೆ ಟು ವರ್ಕ್ ಅಂತ ಹೇಳ್ತೀನಿ. ಐ ಕೇಮ್ ಟು ಬ್ಯಾಂಗಳೂರ್ ಟು ಸಿ ದ ವಿಧಾನಸೌಧ ಅಂತ ಹೇಳ್ತೀನಿ. ಯಾಕೆ ಅಲ್ಲಿಗೆ ಬಂದೆ, ರೈಟ್? ವರ್ಬ್ನ ಹೇಳಿ ನಾನು ಹೇಳ್ತೀನಿ. ಟು ವರ್ಕ್, ಟು ಸಿ, ಟು ಡಾನ್ಸ್, ರೈಟ್? ಸೊ ಆ ರೀತಿಯಾಗಿ ನಾವು ವರ್ಬ್ಗಳನ್ನು ಬಳಸಿ ಒಂದು ರೀಸನ್, ಒಂದು ಕಾರಣನ್ನು ಹೇಳೋ ಸಂದರ್ಭದಲ್ಲಿ ಟು ಅನ್ನು ಬಳಸ್ಬೋದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಐ ಡಿಡ್ ಇಟ್ ಟು ಮೇಕ್ ಮೋರ್ ಮನಿ. ನಾನು ಯಾಕಪ್ಪ ಹಾಗೆ ಮಾಡಿದೆ ಅಂತ ಹೇಳಿದರೆ ಇನ್ನಷ್ಟು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇದೆ. ಸೊ ಐ ಡಿಡ್ ಇಟ್, ವೈ ಡಿಡ್ ಐ ಡೂ ಇಟ್? ನಾನು ಯಾಕೆ ಅದನ್ನು ಮಾಡಿದೆ? ಐ ಆಮ್ ಟೆಲ್ಲಿಂಗ್ ದ ರೀಸನ್ ವಿತ್ ವರ್ಬ್. ಮೇಕ್ ಅನ್ನೋದಿಲ್ಲಿ ವರ್ಬ್, ಹೌದಲ್ವಾ? ಟು ಮೇಕ್. ನೆಕ್ಸ್ಟ್ ಒನ್, ಐ ಹ್ಯಾವ್ ಮೇಡ್ ಆಲ್ ದಿ ಅರೇಂಜ್ಮೆಂಟ್ಸ್ ಟು ಮೇಕ್ ಯು ಹ್ಯಾಪಿ. ನಾನು ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೀನಿ. ಯಾಕೆ? ಟು ಮೇಕ್ ಯು ಹ್ಯಾಪಿ. ವೈ? ದ ರೀಸನ್ ಅಲ್ವಾ? ನಾನು ಯಾಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದೆ? ಬಿಕಾಸ್ ಟು ಮೇಕ್ ಯು ಹ್ಯಾಪಿ, ಖುಷಿ ಪಡಿಸೋಕೆ ಅಂತ ಹೇಳಿ. ಸೊ ಟೂನ ಹೇಗೆಲ್ಲ ಬಳಸಬೇಕು ಅಂತ ನೋಡಿದ್ರಿ. ಫರ್ನ ಒಂದಷ್ಟು ಸಿಚುವೇಶನ್ಸ್ಗಳಲ್ಲಿ ಬಳಸ್ಬೋದು. ಹೇಗೆ ಅನ್ನೋದನ್ನು ನೋಡಿ. ಬೆನಿಫಿಟ್ಸ್ ಹೇಳೋ ಸಂದರ್ಭದಲ್ಲಿ ಫರ್ ಅನ್ನು ಬಳಸ್ಬೋದು. ಯೂಸ್ ಫಾರ್ ವೆನ್ ಸಮಥಿಂಗ್ ಈಸ್ ಬೀಯಿಂಗ್ ಡನ್ ಟು ಬೆನಿಫಿಟ್ ಸಮಥಿಂಗ್ ಆರ್ ಸಮ್ ಒನ್ ಎಲ್ಸ್. ಬೇರೆ ಯಾರಿಗೋ ಅಥವಾ ಬೇರೆ ಯಾವುದೋ ಒಂದು ವಸ್ತುಗೋ ಬೆನಿಫಿಟ್ ಆಗೋ ರೀತಿಯಲ್ಲಿ ಹೇಳೋ ಸಂದರ್ಭದಲ್ಲಿ ನೀವು ಫರ್ ಅನ್ನು ಬಳಸ್ಬೋದು. ಕಾಂಪ್ಲಿಕೇಟೆಡ್ ಅನ್ಸುತ್ತಲ್ಲ? ಎಕ್ಸಾಂಪಲ್ ನೋಡಿದರೆ ಈಸಿ ಆಗುತ್ತೆ ನೋಡಿ. ಐ ಬಾಟ್ ದಿಸ್ ಗಿಫ್ಟ್ ಫಾರ್ ಮೈ ಫ್ರೆಂಡ್. ಐ ಬಾಟ್ ದಿಸ್ ಗಿಫ್ಟ್. ನಾನು ಈ ಗಿಫ್ಟ್ನ ತೊಗೊಂಬಂದೆ. ಯಾರ ಯೂಸ್ಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ? ಫಾರ್ ಮೈ ಫ್ರೆಂಡ್, ಫಾರ್ ಮೈ ಫ್ರೆಂಡ್. ಐ ಸ್ಟಾರ್ಟೆಡ್ ಎಕ್ಸಸೈಸಿಂಗ್ ಫಾರ್ ಕೀಪಿಂಗ್ ಮೈ ಬಾಡಿ ಫಿಟ್. ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ? ರೀಸನ್ ಅಥವಾ ಬೆನಿಫಿಟ್ ಏನು ಸಿಗುತ್ತೆ ನನಗೆ ಎಕ್ಸಸೈಸ್ ಮಾಡೋದ್ರಿಂದ? ಫಾರ್ ಕೀಪಿಂಗ್ ಮೈ ಬಾಡಿ ಫಿಟ್. ನನ್ನ ಬಾಡಿ ಫಿಟ್ ಆಗಿರುತ್ತೆ, ಹೌದಲ್ವಾ? ಆ ಟೈಮಲ್ಲಿ ಬೆನಿಫಿಟ್ ಹೇಳೋ ಸಂದರ್ಭದಲ್ಲಿ, ಯಾರಿಗೊಬ್ಬರಿಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳೋ ಸಂದರ್ಭದಲ್ಲಿ ಫರನ್ನು ಬಳಸಿ. ಐ ಬಾಟ್ ದಿಸ್ ಗಿಫ್ಟ್ ಫಾರ್ ಮೈ ಫ್ರೆಂಡ್. ಅವನು ಬೆನಿಫಿಟ್ ಪಡ್ಕೊತಾ ಇದ್ದಾನೆ. ಐ ಸ್ಟಾರ್ಟೆಡ್ ಎಕ್ಸಸೈಸಿಂಗ್ ಫಾರ್ ಕೀಪಿಂಗ್ ಮೈ ಬಾಡಿ ಫಿಟ್. ನನ್ನ ಬಾಡಿ ಫಿಟ್ ಮಾಡ್ಕೋಬೇಕು, ಬೆನಿಫಿಟ್ ಇದೆ, ಹಾಗಾಗಿ ನಾನಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ ಕೀಪಿಂಗ್ ಮೈ ಬಾಡಿ ಫಿಟ್. ನೆಕ್ಸ್ಟ್ ಸೆಕೆಂಡ್ ಸಿಚುವೇಶನ್ನು ಫಾರನ್ನು ಬಳಸೋಕ್ಕೆ ಪೀರಿಯಡ್ ಆಫ್ ಟೈಮ್ ಹೇಳಬೇಕು. ಒಂದು ಟೈಮಿಂದ ಇನ್ನೊಂದು ಟೈಮ್ ತನಕ ಅಂತ ಹೇಳ್ಬಿಟ್ಟು, ರೈಟ್? ಸೊ ಆ ಟೈಮಲ್ಲಿಯೂ ಸಹ ನಾವು ಫಾರನ್ನು ಬಳಸ್ಬೋದು. ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಬೀನ್ ವೇಟಿಂಗ್ ಹಿಯರ್ ಫಾರ್ 45 minutes ನಾವ್. ನಾನು 45 ನಿಮಿಷದಿಂದಾನು ಇಲ್ಲಿ ಕಾಯ್ತಾ ನಿಂತಿದ್ದೀನಿ ಅಂಥೇಳಿ, ರೈಟ್? ಸೊ ಒಂದು ಪೀರಿಯಡ್ ಆಫ್ ಟೈಮ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ಈ ಹಿಂದೆ 45 minutes ತನಕ, ರೈಟ್? ಸೊ ಅಂದರೆ 3/4 ಗಂಟೆಯಿಂದ ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಂತೇಳಿ ಪೀರಿಯಡ್ ಆಫ್ ಟೈಮ್ ಹೇಳ್ತಾ ಇದೆ ಇಲ್ಲಿ. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 12 months, ರೈಟ್? ಸೊ ಲೆಟ್ಸ್ ಸೇ ನೀವು ಆಗಸ್ಟ್ ಮಂತಲ್ಲಿ ಈ ಸೆಂಟೆನ್ಸ್ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ ಲಾಸ್ಟ್ ಆಗಸ್ಟಿಂದ ಈ ಆಗಸ್ಟ್ ತನಕ, ದಟ್ ಈಸ್ ಪೀರಿಯಡ್ ಆಫ್ ಟೈಮ್, ಹೌದಲ್ವಾ? ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ 12 months. ಸೊ ನಾನು ಇಂಗ್ಲೀಷನ್ನು ಪಾಸ್ಟ್ 12 months ಕಲಿತಾ ಇದ್ದೀನಿ ಅಂಥೇಳಿ. ಆ್ಯಂಡ್ ಇವಾಗಲೂ ಸಹ ಕಲಿತಾ ಇದ್ದೀನಿ. ಐ ಹ್ಯಾವ್ ಬೀನ್ ಲರ್ನಿಂಗ್, ರೈಟ್? ಸ್ಟಿಲ್ ಇಟ್ ಈಸ್ ಇನ್ ಕಂಟಿನ್ಯೂಯಸ್. ಸೊ ಹಾಗಾಗಿ ನಾನಿನ್ನೂ ಕಲಿತಾನೇ ಇದ್ದೀನಿ ಅನ್ನೋ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ. ಸೊ ಪೀರಿಯಡ್ ಆಫ್ ಟೈಮ್ ಹೇಳಬೇಕಾದ್ರೆ ಫರನ್ನು ಬಳಸಿ. ನೆಕ್ಸ್ಟ್ ಥರ್ಡ್ ಸಿಚುವೇಶನ್, ಒಂದು ಶೆಡ್ಯೂಲ್ಸ್ನ ಹೇಳಬೇಕಾದ್ರೆ, ರೈಟ್? ಸೊ ಸ್ಪೆಸಿಫಿಕ್ ಟೈಮ್, ಡೇನ ಮೆನ್ಷನ್ ಮಾಡಿ ಹೇಳಬೇಕಾದ್ರೆ ನೀವು ಫರನ್ನು ಬಳಸ್ಬೋದು. ಎಕ್ಸಾಂಪಲ್ ನೋಡಿ. ಐ ಮೇಡ್ ಆನ್ ಅಪಾಯಿಂಟ್ಮೆಂಟ್ ಟು ರಿಸೀವ್ ವ್ಯಾಕ್ಸಿನೇಷನ್ ಫಾರ್ June 30. ಸೊ ನಾನು ಒಂದು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ವ್ಯಾಕ್ಸಿನೇಷನ್ ರಿಸೀವ್ ಮಾಡೋಕ್ಕೆ. ಯಾವತ್ತು? June 30. ಫಾರ್ June 30 ಅಂತ ಹೇಳಿದರೆ ಇಲ್ಲಿ June 30 ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ವಿ ಹ್ಯಾವ್ ಶೆಡ್ಯೂಲ್ಡ್ ಇಟ್ ಫಾರ್ ಫ್ರೈಡೇ May 18th. ಸೊ ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀರಾ, ಫ್ರೈಡೇ ಒಂದು ಡೇ ಹೇಳ್ತೀರಾ, ಅಥವಾ ಅಲ್ಲಿ ಇನ್ಫ್ಯಾಕ್ಟ್ ಯು ಆರ್ ಮೆನ್ಷನಿಂಗ್ ದ ಡೇಟ್ ಆ್ಯಸ್ ವೆಲ್, ಡೇಟನ್ನು ಸಹ ಮೆನ್ಷನ್ ಮಾಡ್ತಾ ಇದ್ದೀರಾ. ಸೊ ಶೆಡ್ಯೂಲ್ನ ಹೇಳೋ ಸಂದರ್ಭದಲ್ಲಿ ಫರನ್ನು ಬಳಸಿ. ಎಸ್ಪೆಷಲಿ ವೆನ್ ಯು ವಾಂಟ್ ಟು ಮೆನ್ಷನ್ ಸ್ಪೆಸಿಫಿಕ್ ಟೈಮ್ ಆರ್ ಡೇ, ಸ್ಪೆಸಿಫಿಕ್ ಟೈಮ್ ಅಥವಾ ಡೇಯನ್ನು ಎಸ್ಪೆಷಲಿ ಮೆನ್ಷನ್ ಮಾಡಬೇಕಾದ್ರೆ ಫರನ್ನು ಬಳಸಿ. ಸೊ ಸೆಕೆಂಡ್ ಸೆಂಟೆನ್ಸ್, ಫಾರ್ ಒನ್ ಮೋರ್ ಟೈಮ್, ವಿ ಹ್ಯಾವ್ ಶೆಡ್ಯೂಲ್ಡ್ ಇಟ್ ಫಾರ್ ಫ್ರೈಡೇ May 18th. ಸೊ ಫ್ರೈಡೇ May 18th ನಾವು ಇದನ್ನು ಶೆಡ್ಯೂಲ್ ಮಾಡಿದ್ದೀವಿ ಅನ್ನೋ ಮೀನಿಂಗಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಅಪ್ ಫೋರ್ತ್ ಸಿಚುವೇಶನ್, ಟು ಎಕ್ಸ್ಪ್ರೆಸ್ ಅ ರೀಸನ್, ರೈಟ್? ಒಂದು ನೌನ್ ಜೊತೆ ರೀಸನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನೀವೇನು ಮಾಡ್ಬೋದು? ಫರನ್ನು ಬಳಸ್ಬೋದು. ರೀಸನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಟು ಅನ್ನು ಬಳಸ್ತೀವಿ, ಬಟ್ ವಿತ್ ವರ್ಬ್ ಜೊತೆ ಬಳಸ್ತೀರಾ. ಇಲ್ಲಿ ವಿತ್ ನೌನ್. ವರ್ಬ್ ಅಂತ ಹೇಳಿದರೆ ಆ್ಯಕ್ಷನ್
ಏನು ಸೂಚಿಸುತ್ತಲ್ವ ಒಂದು ಸೆಂಟೆನ್ಸಲ್ಲಿ ಅಂತಹ ವರ್ಡ್ಸ್ಗಳಿಗೆ ವರ್ಬ್ ಅಂತ ಕರಿತೀವಿ. ನೌನ್ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದೊಂದು ಹೆಸರು ಕೊಡ್ಕೊಂಡು ಬಂದಿದ್ದೀವಿ. ದ್ಯಾಟ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ನೌನ್, ರೈಟ್? ದೋಸ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ನೌನ್ಸ್ ಅಂತ ಕರಿಬಹುದು. ಸೊ ಹಾಗಾಗಿ ನೀವು ನೌನ್ಸ್ ಜೊತೆ ರೀಸನ್ನ ಹೇಳೋ ಸಂದರ್ಭದಲ್ಲಿ ಫರ್ನ ಬಳಸ್ಬೋದು. ಎಕ್ಸಾಂಪಲ್ ಇಲ್ಲದೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ರೈಟ್, ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ರೈಟ್? ಸೊ ನಾನು ಬ್ಯಾಂಗ್ಳೂರ್ಗೆ ಯಾಕೆ ಬಂದೆ ಅಂತ ಹೇಳಿದರೆ ಹೊಸ ಜಾಬ್ ಹುಡುಕೊಳ್ತಾ ಬಂದೆ ಅನ್ನೋ ಒಂದು ಮೀನಿಂಗ್ ಕೊಡ್ತಿದೆ. ನಾನು ಬ್ಯಾಂಗ್ಳೂರ್ಗೆ ಹೊಸ ಜಾಬ್ ಹುಡುಕ್ತಾ ಬಂದೆ, ರೈಟ್? ಹೊಸ ಜಾಬ್ಗೋಸ್ಕರ ಫಾರ್ ಅ ನ್ಯೂ ಜಾಬ್ ಐ ಕೇಮ್ ಟು ಬ್ಯಾಂಗ್ಳೂರ್ಗೆ ಬಂದೆ. ನೆಕ್ಸ್ಟ್ ಸೆಂಟೆನ್ಸ್, ಐ ಗೋ ಟು ಕಾಲೇಜ್ ಫಾರ್ ಎಜುಕೇಷನ್, ರೈಟ್? ವಾಟ್ ಈಸ್ ದ ರೀಸನ್? ವೈ ಡು ಯು ಗೋ ಟು ಕಾಲೇಜ್, ರೈಟ್? ಐ ಗೋ ಟು ಕಾಲೇಜ್ ಫಾರ್ ಎಜುಕೇಷನ್, ವಿದ್ಯಾಭ್ಯಾಸಕ್ಕಾಗಿ ನಾನು ಕಾಲೇಜ್ಗೆ ಹೋಗ್ತೇನೆ ಅಂಥೇಳಿ. ನೆಕ್ಸ್ಟ್ ಒನ್, ರಾಣಿ ಈಸ್ ಗೆಟಿಂಗ್ ದ ಜಾಬ್ ಫಾರ್ ಹರ್ ಸ್ಕಿಲ್ಸ್ ಇನ್ ನ್ಯಾನೋ ಟೆಕ್ನಾಲಜಿ. ವೈ ಡಿಡ್ ರಾಣಿ ಗೆಟ್ ದ ಜಾಬ್? ಬಿಕಾಸ್ ಶಿ ಹ್ಯಾಸ್ ಸ್ಕಿಲ್ಸ್ ಇನ್ ನ್ಯಾನೋ ಟೆಕ್ನಾಲಜಿ, ಹೌದಲ್ವಾ? ಸೊ ಆ ರೀಸನ್ ಕೊಡ್ತಿದೆ. ರಾಣಿ ಈಸ್ ಗೆಟಿಂಗ್ ದ ಜಾಬ್, ವೈ? ವಾಟ್ ಈಸ್ ದ ರೀಸನ್? ಬಿಕಾಸ್ ಶಿ ಹ್ಯಾಸ್ ಸ್ಕಿಲ್ಸ್, ಹಾಗಾಗಿ ಫಾರ್ ಹರ್ ಸ್ಕಿಲ್ಸ್ ಇನ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಅವಳಿಗೆ ಸ್ಕಿಲ್ಸ್ ಇದೆಯಲ್ಲ, ಹಾಗಾಗಿ ಅವಳಿಗೆ ಜಾಬ್ ಸಿಕ್ತು. ರೀಸನ್ ವಿತ್ ನೌನ್. ಈ 3 ಸೆಂಟೆನ್ಸಸ್ನ ಫಾರ್ ಒನ್ ಮೋರ್ ಟೈಮ್ ಇಫ್ ಯು ಸಿ, ಇನ್ನೊಂದು ಸಲ ನೋಡಿದರೆ, ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ಫಾರ್ ಆದಮೇಲೆ ಎ ನ್ಯೂ ಜಾಬ್ ಇದೆಯಲ್ಲಿ, ನ್ಯೂ ಜಾಬ್, ಅಗೇನ್ ಯು ಆರ್ ಸ್ಪೀಕಿಂಗ್ ಅಬೌಟ್ ನೌನ್ ಹಿಯರ್, ಜಾಬ್ ಅಂತ, ಪ್ಲಸ್ ಕಾಲೇಜ್ ಫಾರ್ ಎಜುಕೇಷನ್, ರೈಟ್? ಸೊ ಕಾಲೇಜ್ ಫಾರ್ ಎಜುಕೇಷನ್, ಅಗೇನ್ ನೌನನ್ನು ಬಳಸಿ ಹೇಳ್ತಾ ಇದ್ದೀರಾ ಅಲ್ಲಿ, ಪ್ಲಸ್ ಜಾಬ್ ಫಾರ್ ಹರ್ ಸ್ಕಿಲ್ಸ್, ಜಾಬ್ ಫಾರ್, ರೈಟ್? ಜಾಬ್, ನೌನ್ ಅಗೇನ್. ಸೊ ನೌನ್ ಜೊತೆ ನೀವೇನು ಮಾಡಬಹುದು? ಫಾರನ್ನು ಬಳಸಬಹುದು. ವರ್ಬ್ ಜೊತೆ ಟು ಅನ್ನು ಬಳಸಿ. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಏನಾದರೂ ಪರ್ಪಸ್ ಹೇಳ್ಬೇಕಾದ್ರೆ, ಪರ್ಪಸ್ ಆಫ್ ಸಮಥಿಂಗ್. ಸೊ ವಿ ಯೂಸ್ ಫಾರ್ ಟು ಟಾಕ್ ಅಬೌಟ್ ದ ಪರ್ಪಸ್ ಆಫ್ ಸಮಥಿಂಗ್. ಏನು, ಹೇಗೆ ಪರ್ಪಸ್ನ ಹೇಳಬೇಕು? ವೈ ಡಿಡ್ ಶಿ ಬೈ ಎ ಕೇಕ್? ವಾಟ್ ಈಸ್ ದ ಪರ್ಪಸ್, ರೈಟ್? ಯಾಕೆ ಅವಳು ಕೇಕನ್ನು ಪರ್ಚೇಸ್ ಮಾಡಿದ್ಲು? ಬಿಕಾಸ್ ಶಿ ಬಾಟ್ ಅ ಕೇಕ್ ಫಾರ್ ಹರ್ ಬ್ರದರ್ಸ್ ಬರ್ಡೇ. ಏನು ರೀಸನ್ ಏನು? ಸೊ ವಾಟ್ ಈಸ್ ದ ಪರ್ಪಸ್, ಉದ್ದೇಶ ಏನು ಅನ್ನೋದು ಅಲ್ಲಿ ಆ್ಯಕ್ಚುಲಿ. ಸೊ ಶಿ ಬಾಟ್ ಅ ಕೇಕ್ ಫಾರ್ ಹರ್ ಬ್ರದರ್ಸ್ ಬರ್ಡೇ, ಅವಳ ಬ್ರದರ್ಸ್ ಬರ್ಡೇಗಾಗಿ ಕೇಕನ್ನು ತಗೊಂಡ್ಲು ಅಂತ. ಇಲ್ಲಿ ಐ ಹ್ಯಾವ್ ಟು ಡೂ ದಿಸ್ ಫಾರ್ ಮೈ ಫಾದರ್ಸ್ ಸೇಕ್, ನಾನು ಇದನ್ನು ಮಾಡಲೇಬೇಕು. ಯಾರ ಸೇಕಿಗೆ? ಅಥವಾ ವಾಟ್ ಈಸ್ ದ ಪರ್ಪಸ್ ದಟ್ ಐ ಹ್ಯಾವ್ ಟು ಡೂ ದಿಸ್? ಯಾಕಪ್ಪ ನಾನು ಇದನ್ನು ಮಾಡಲೇಬೇಕಂತ ಹೇಳಿದೆ? ಫಾರ್ ಮೈ ಫಾದರ್ಸ್ ಸೇಕ್, ನನ್ನ ತಂದೆಗೋಸ್ಕರ ನಾನು ಇದನ್ನು ಮಾಡಲೇಬೇಕು ಅಂಥೇಳಿ. ನೆಕ್ಸ್ಟ್ ಒನ್, ಯು ವಾಚ್ ಸದಾ ಹಸಿರು ಚಾನೆಲ್ ಫಾರ್ ಇಂಪ್ರೂವಿಂಗ್ ಯೋರ್ ಇಂಗ್ಲೀಷ್. ಯು ವಾಚ್ ಸದಾ ಹಸಿರು ಚಾನೆಲ್ ಫಾರ್ ಇಂಪ್ರೂವಿಂಗ್ ಯೋರ್ ಇಂಗ್ಲೀಷ್, ಹೌದಲ್ವಾ? ಸೊ ವಾಟ್ ಈಸ್ ದ ಪರ್ಪಸ್ ದಟ್ ಯು ಆರ್ ವಾಚಿಂಗ್ ಸದಾ ಹಸಿರು ಚಾನೆಲ್? ಫಾರ್ ಇಂಪ್ರೂವಿಂಗ್ ಯೋರ್ ಇಂಗ್ಲೀಷ್, ರೈಟ್? ಸೊ ಆ ಪರ್ಪಸ್ನ ಹೇಳಬೇಕಾದ್ರೆ ನೀವಲ್ಲಿ ಫಾರನ್ನು ಬಳಸಬಹುದು. ಸೊ ಇವಿಷ್ಟೇ ಸಿಚುವೇಶನ್ಸಲ್ಲ ಟು ಮತ್ತು ಫಾರನ್ನು ಬಳಸೋದು. ಇನ್ನೊಂದಷ್ಟು ಸಿಚುವೇಶನ್ಸ್ ಇದೆ. ಕೆಲವೊಂದು ಸಲ ಟು ಮತ್ತು ಫಾರನ್ನು ಒಂದೇ ರೀತಿ ಬಳಸ್ತೀವಿ, ಬಟ್ ಮೀನಿಂಗ್ ಚೇಂಜ್ ಆಗಿರುತ್ತೆ, ಅದನ್ನು ನೋಡಬೇಕಲ್ಲ. ಸೊ ಕನ್ಫ್ಯೂಷನ್ಸ್ನ ಡಿಸ್ಕಸ್ ಮಾಡ್ಬೇಕಂತ ಹೇಳಿದರೆ, ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ಹೌದಲ್ವಾ? ಒಂದು ಸೆಂಟೆನ್ಸ್. ನೆಕ್ಸ್ಟ್, ರಂಗ ಈಸ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ವರ್ಕ್, ಹೌದಲ್ವಾ? ಇಲ್ಲಿ ನೌನ್ ಜೊತೆ ಫಾರನ್ನು ಬಳಸ್ತಾ ಇದ್ದೀರಾ. ಇಲ್ಲಿ ಫಾರ್ ಎ ನ್ಯೂ ಜಾಬ್ ಅಗೇನ್ ಯು ಆರ್ ಯೂಸಿಂಗ್ ವಿತ್ ನೌನ್ ಜೊತೆ ಬಳಸ್ತಾ ಇದ್ದೀರಾ. ಇಂಗ್ಲೀಷ್ ಫಾರ್ ವರ್ಕ್, ಇಲ್ಲಿ ವರ್ಕ್ ಅನ್ನೋದು ಆ್ಯಕ್ಚುಲಿ ನೌನ್ ಆಗಿ ಬಳಸ್ತಾ ಇದ್ದೀರಾ. ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ಹೊಸ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ರಂಗ ಈಸ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ವರ್ಕ್, ಅವನು ಇಂಗ್ಲೀಷ್ನ ಯಾಕೆ ಕಲಿತಾ ಇದ್ದಾರೆ ಅಂತ ಹೇಳಿದರೆ ಕೆಲಸಕ್ಕಾಗಿ ಕಲಿತಾ ಇದ್ದಾನೆ ಅಂಥೇಳಿ. ಕೆಲಸ ಅನ್ನೋದು ಇಲ್ಲಿ ಆ್ಯಕ್ಚುಲಿ ನೌನ್ ಆಗಿ ಬಳಸ್ತಾ ಇದ್ದೀನಿ, ಬಟ್ ವರ್ಬ್ ಆಗಿ ಬಳಸಿದ್ರೆ ಅದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನೋಡಿ. ಐ ಕೇಮ್ ಟು ಬ್ಯಾಂಗ್ಳೂರ್ ಟು ವರ್ಕ್, ಹೌದಲ್ವಾ? ಟು ವರ್ಕ್, ಕೆಲಸ ಮಾಡೋಕ್ಕೆ ನಾನು ಇಲ್ಲಿ ಬಂದೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಟು ವರ್ಕ್ ಅಂತ ನಾನು ಹೇಳ್ತೀನಿ. ರಾಮು ಈಸ್ ಲರ್ನಿಂಗ್ ಇಂಗ್ಲೀಷ್ ಟು ಟಾಕ್ ಟು ಹಿಸ್ ಫ್ರೆಂಡ್. ಅವನು ಇಂಗ್ಲೀಷ್ ಯಾಕೆ ಕಲಿತಾ ಇದ್ದಾನೆ ಅಂತ ಹೇಳಿದರೆ ಅವನ ಫ್ರೆಂಡ್ ಜೊತೆ ಮಾತಾಡೋಕ್ಕೆ. ಟು ಟಾಕ್ ಅನ್ನೋದೇನು? ವರ್ಬ್ ಆಯ್ತಲ್ಲಿ. ಈ ಫಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ನೌನ್ ಜೊತೆ ಬಳಸಿರೋದು, ಫರ್ ಬಳಸಿರೋದು. ಐ ಕೇಮ್ ಟು ಬ್ಯಾಂಗ್ಳೂರ್ ಟು ವರ್ಕ್, ವರ್ಬ್ ಜೊತೆ ಬಳಸಿರುವಂತಹ ಟು. ಇದು ಎರಡದ್ದು ಕನ್ನಡದಲ್ಲಿ ಮೀನಿಂಗ್ ಹೇಗಾಗುತ್ತೆ ನೋಡಿ. ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ನ್ಯೂ ಜಾಬ್, ಹೊಸ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಐ ಕೇಮ್ ಟು ಬ್ಯಾಂಗ್ಳೂರ್ ಟು ವರ್ಕ್, ಕೆಲಸ ಮಾಡೋಕ್ಕಂತಾನೇ ನಾನು ಬ್ಯಾಂಗ್ಳೂರಿಗೆ ಬಂದೆ, ಹೌದಲ್ವಾ? ಯಾವ ರೀತಿ ವ್ಯತ್ಯಾಸ ಆಗತ್ತೆ ಅಂಥೇಳಿ.
ಆ್ಯಂಡ್ ದೆನ್ ರಾಮು ಈಸ್ ಲರ್ನಿಂಗ್ ಇಂಗ್ಲೀಷ್ ಟು ಟಾಕ್ ಹೌದಲ್ವಾ, ವರ್ಬ್ ಜೊತೆ ನೀವು ಬಳಸ್ತಾ ಇದ್ದೀರಾ, ಹಾಗಾಗಿ ಅಲ್ಲಿ ಅಪ್ರೋಪ್ರಿಯೇಟ್ ಯೂಸೇಜ್ ಆಗತ್ತೆ. ನೆಕ್ಸ್ಟ್ ಒನ್ ಅಗೇನ್ ಸ್ಪೀಕಿಂಗ್ ಅಬೌಟ್ ದ ಕನ್ಫ್ಯೂಷನ್ಸ್, ಮೈ ಮದರ್ ಬ್ರಾಟ್ ಲಂಚ್ ಟು ಮೀ, ರೈಟ್. ಸೊ ಲಂಚ್ ಟು ಮೀ, ನನ್ನ ಹತ್ರ ತೊಗೊಂಬರ್ತಾ ಇದ್ದಾಳೆ, ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಡೈರೆಕ್ಷನ್ನ ಹೇಳ್ತಾ ಇದೆ ಇಲ್ಲಿ. ಮೈ ಮದರ್ ಬ್ರಾಟ್ ಲಂಚ್ ಫಾರ್ ಮೀ, ಒಂದು ಕೈಂಡ್ನೆಸ್ನ ತೋರಿಸ್ತಾ ಇದೆ, ರೈಟ್. ಸೊ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದರು, ನನಗೋಸ್ಕರ ಊಟ ತೊಗೊಂಬಂದರು ಅಂತೇಳಿ, ಫಾರ್ ಮೀ, ರೈಟ್. ಸೊ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್, ರೈಟ್. ಸೊ ಫಾರ್ ಮೀ ಅಂತ ಈ ಕಾಂಟೆಕ್ಸ್ಟ್ನಲ್ಲಿ ಬಳಸಬೇಕಾದ್ರೆ there is something special, right? So emotionally you are speaking. ಬಟ್ ಇಲ್ಲಿ ಮೈ ಮದರ್ ಬ್ರಾಟ್ ಲಂಚ್ ಟು ಮೀ ಅಂತ ಹೇಳಿದರೆ ಅವ್ರು ನನಗೋಸ್ಕರ ಊಟ ತೊಗೊಂಬಂದರು, ಅಲ್ಲಿಟ್ಟರು, ನಾನು ಊಟ ಮಾಡಿದೆ, ಈ ರೀತಿ ಮೀನಿಂಗ್ ಕೊಡ್ತಾರೆ ಅಷ್ಟೇ. ಟು ಮೀ ಒಂದು ಡೈರೆಕ್ಷನ್ ಅಂತ ತೋರಿಸ್ಬೇಕಾದ್ರೆ, ಮೈ ಮದರ್ ಬ್ರಾಟ್ ಲಂಚ್ ಫಾರ್ ಮೀ ಅಂತ ಹೇಳಬೇಕಾದ್ರೆ ಸೊ ಯು ಆರ್ ಸ್ಪೀಕಿಂಗ್ ಎಮೋಷನಲಿ ಮಾತಾಡ್ತಿದ್ದೀರಾ, ಕೈಂಡ್ನೆಸ್ನ ತೋರಿಸ್ತಾ ಇದೆ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡಿದರು, ನನಗೋಸ್ಕರ ಊಟ ತೊಗೊಂಬಂದರು ಅನ್ನೋ ಮೀನಿಂಗನ್ನು ಅಲ್ಲಿ ಕೊಡುತ್ತೆ. ಅಪಾಲಜೈಸ್ ಜೊತೆ ನಾವು ಫಾರ್ನ ಹೇಗೆ ಬಳಸ್ಬೋದು, ಅಪಾಲಜೈಸ್ ಫಾರ್ ಸಮಥಿಂಗ್, ರೈಟ್. ಸೊ ಐ ಅಪಾಲಜೈಸ್ ಫಾರ್ ನಾಟ್ ಗಿವಿಂಗ್ ದ ಗಿಫ್ಟ್ ಆನ್ ಟೈಮ್, ಗಿಫ್ಟನ್ನು ಆನ್ ಟೈಮ್ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಅಪಾಲಜೈಸ್ ಮಾಡ್ತೀನಿ. ನಾನು ಯಾಕೆ ಅಪಾಲಜೈಸ್ ಮಾಡ್ತಿದ್ದೀನಿ, ಫಾರ್ ನಾಟ್ ಗಿವಿಂಗ್ ದ ಗಿಫ್ಟ್ ಆನ್ ಟೈಮ್, ರೈಟ್. ದೆನ್ ಅಪಾಲಜೈಸ್ ಟು ಸಮ್ವನ್, ರೈಟ್. ಸೊ ಯಾರ ಜೊತೆಗೆ ಡೈರೆಕ್ಟಾಗಿ ನೀವು ಕೇಳ್ತಾ ಇದ್ದೀರಾ ಆವಾಗ ನೀವು ಅಪಾಲಜೈಸ್ ಟು ಹೇಳಿ. ರೀಸನ್ ಹೇಳಬೇಕಾದ್ರೆ ಸಮಥಿಂಗ್ ಅಥವಾ ಏನೋ ಒಂದು ರೀಸನ್ ಇರುತ್ತಲ್ಲ, ಆವಾಗ ಅಪಾಲಜೈಸ್ ಫಾರ್ ಅಂತ ಹೇಳಿ, ರೈಟ್. ಇಲ್ಲೇನು ಹೇಳ್ತೀರಾ, ಐ ಅಪಾಲಜೈಸ್ಡ್ ಟು ಮೈ ಫ್ರೆಂಡ್ ಫಾರ್ ನಾಟ್ ಗಿವಿಂಗ್ ದ ಗಿಫ್ಟ್ ಆನ್ ಟೈಮ್, ಗಿಫ್ಟನ್ನು ಆನ್ ಟೈಮ್ ಕೊಡೋಕ್ಕಾಗಲಿಲ್ಲಲ್ಲ, ಹಾಗಾಗಿ ನಾನು ನನ್ನ ಫ್ರೆಂಡ್ ಜೊತೆಗೆ ಅಪಾಲಜೈಸ್ಡ್ ಟು ಮೈ ಫ್ರೆಂಡ್ ಅಂತ ನೀವಲ್ಲಿ ಹೇಳ್ತೀರಾ. ನೆಕ್ಸ್ಟ್ ಒನ್, ಟ್ರಾವೆಲ್ ಜೊತೆಗೆ ಟು ಅನ್ನು ಹೇಗೆ ಬಳಸಬೇಕು, ರೈಟ್. ಸೊ ಟ್ರಾವೆಲ್ ಟು ಅಂತ ಹೇಳಿದರೆ ಡೆಸ್ಟಿನೇಷನ್ನ ತೋರಿಸ್ತಾ ಇದ್ದೀರಾ, ಎಲ್ಲಿಗೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ. ಐ ಟ್ರಾವೆಲ್ ಟು ಹುಬ್ಬಳ್ಳಿ, ನಾನು ಹುಬ್ಬಳ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ಆದರೆ ಫರ್ನ ಬಳಸಿದ್ರೆ ರೀಸನ್ ಹೇಳ್ತಾ ಇದ್ದೀರಾ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ. ವೈ ಆರ್ ಯು ಟ್ರಾವೆಲಿಂಗ್ ಅನ್ನೋ ಒಂದು ಮೀನಿಂಗ್ ಕೊಡ್ತಾ ಇರುತ್ತೆ. ಟ್ರಾವೆಲ್ ಟು ಅಂತ ಹೇಳಬೇಕಾದ್ರೆ ವೇರ್ ಆರ್ ಯು ಟ್ರಾವೆಲಿಂಗ್ ಅನ್ನೋ ಒಂದು ಮೀನಿಂಗನ್ನು ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಐ ಟ್ರಾವೆಲ್ ಫಾರ್ ಫೋಟೋಸ್, ನಾನು ಯಾಕಪ್ಪ ಟ್ರಾವೆಲ್ ಮಾಡ್ತೀನಿ ಅಂದರೆ ಟು ಟೇಕ್ ಫೋಟೋಸ್, ಐ ಟ್ರಾವೆಲ್ ಫಾರ್ ಫೋಟೋಸ್ ಅಂತ ಹೇಳಿದರೆ ಇಲ್ಲಿ ಫೋಟೋ ತಗೊಳ್ಳೋಕ್ಕೋಸ್ಕರನೇ ನಾನು ಟ್ರಾವೆಲ್ ಮಾಡ್ತೀನಿ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಸೊ ಟ್ರಾವೆಲ್ ಫಾರ್ ಅಂತ ಬಳಸಬೇಕಾದ್ರೆ ರೀಸನ್ ಹೇಳಬೇಕಾಗತ್ತೆ, ಟ್ರಾವೆಲ್ ಟು ಅಂತ ಬಳಸಬೇಕಾದ್ರೆ ಡೆಸ್ಟಿನೇಷನ್ ಹೇಳಬೇಕಾಗತ್ತೆ. ನೆಕ್ಸ್ಟ್ ಒನ್ ಅಪ್ ಹಿಯರ್, ವೆಯ್ಟ್ ಜೊತೆ ಬಳಸಬೇಕಾದ್ರೆ ವೆಯ್ಟ್ ಫಾರ್ ಸಮನ್ ಆರ್ ಸಮಥಿಂಗ್ ಅಂತ ಹೇಳಬೇಕಾದ್ರೆ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್, ನಾನು ನನ್ನ ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ವೆಯ್ಟ್ ಫಾರ್ ಮೀ ಇನ್ ದ ಪಾರ್ಕ್, ನನಗೋಸ್ಕರ ಪಾರ್ಕ್ನಲ್ಲಿ ವೆಯ್ಟ್ ಮಾಡು ಅಂತ. ವೆಯ್ಟ್ ಟು ಅಂತ ಹೇಳಬೇಕಾದ್ರೆ ಟು ಡೂ ಸಮಥಿಂಗ್ ಅಂತ ಹೇಳಬೇಕಾಗತ್ತೆ. ಐ ಕೆನಾಟ್ ವೆಯ್ಟ್ ಟು ಸಿ ಯು, ರೈಟ್. ಸೊ ನಾನು ನಿನಗೆ ನೋಡೋಕ್ಕೆ ಕಾಯಕ್ಕೆ ಆಗೋದಿಲ್ಲ ಅಂಥೇಳಿ, ರೈಟ್. ಎಬಿಲಿಟಿನ ಹೇಳುತ್ತೆ. ಕ್ಯಾನನ್ನು ಯಾವಾಗಲೂ ಎಬಿಲಿಟಿ ಹೇಳಬೇಕಾದ್ರೆ ಬಳಸಿ. ಐ ಕೆನಾಟ್ ವೆಯ್ಟ್ ಟು ಶೋ ಯು ಮೈ ನ್ಯೂ ಬೈಕ್, ನನ್ನ ಹೊಸ ಬೈಕನ್ನು ತೋರಿಸೋಕ್ಕೆ ನನಗೆ ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ, ನಿನಗೆ ತೋರಿಸ್ಬೇಕು ನಾನು ಒಂದು, ರೈಟ್. ಸೊ ಒಂದು ಆತುರತೆಯನ್ನು ಅಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ದೆನ್ ವೆಯ್ಟ್ ಟು ಅಂತ ಹೇಳಬೇಕಾದ್ರೆ ಟು ಡೂ ಸಮಥಿಂಗ್ ಅಂತ ಒಂದು ಮೀನಿಂಗ್ ಕೊಡ್ತಾ ಇರುತ್ತೆ, ಏನೋ ಒಂದು ಮಾಡಬೇಕಾದ್ರೆ. ಬಟ್ ವೆಯ್ಟ್ ಫಾರ್ ಅಂತ ಹೇಳಬೇಕಾದ್ರೆ ಯಾರಿಗೋಸ್ಕರನೋ ಅಥವಾ ಯಾವುದಕ್ಕೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ದೀನಿ ಅನ್ನೋ ಒಂದು ಮೀನಿಂಗನ್ನು ಅಲ್ಲಿ ಕೊಡುತ್ತೆ. ನೆಕ್ಸ್ಟ್ ಒನ್, ಆಸ್ಕ್ ಜೊತೆ ಏನು ಬಳಸಬೇಕು, ಯಾವಾಗ್ಲೂ ಫರ್ರನ್ನೇ ಬಳಸಬೇಕು ಆಸ್ಕ್ ಜೊತೆ. ಕ್ಯಾನ್ ಐ ಆಸ್ಕ್ ಯು ಫಾರ್ ಎ ಫೇವರ್, ಒಂದು ಫೇವರ್ಗೋಸ್ಕರ ಕೇಳಲ್ಲ, ಒಂದು ಫೇವರ್ ಸಿಗ್ಬೋದಾ ನಿನ್ನಿಂದ, ಒಂದು ಸಹಾಯ ಸಿಗ್ಬೋದಾ. ಕ್ಯಾನ್ ಐ ಆಸ್ಕ್ ಯು ಫಾರ್ ಎ ಹೆಲ್ಪ್, ರೈಟ್, ವರ್ಕ್ಸ್ ಬಳಸ್ಬೋದು. ಡೋಂಟ್ ಆಸ್ಕ್ ಫಾರ್ ಪರ್ಮಿಷನ್ಗೋಸ್ಕರ ಕೇಳಬೇಡ. ತುಂಬ ಕ್ಲೋಸ್ ಒನ್ಸು ನಿಮ್ಮ ಜೊತೆ ಬಂದು ಪರ್ಮಿಷನ್ ಕೇಳ್ತಾ ಇದ್ರೆ ಕಮಾನ್ ಡೋಂಟ್ ಆಸ್ಕ್ ಫಾರ್ ಪರ್ಮಿಷನ್ಸ್, ರೈಟ್. ಸೊ ಗೋ ಅಹೆಡ್ ಆ್ಯಂಡ್ ಡೂ ಇಟ್ ಅಂತ ಹೇಳಬಹುದು. ಸೊ ಆಸ್ಕ್ ಜೊತೆ ಯಾವಾಗಲೂ ಫರ್ನ್ನು ಯೂಶಲಿ ಬಳಸ್ತೇವೆ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಒನ್, ಬಿಲಾಂಗ್ ಜೊತೆ ಟು ಅನ್ನೇ ಬಳಸೋದನ್ನು ಅಬ್ಸರ್ವ್ ಮಾಡಿರ್ತೀವಿ. ಪ್ಲಸ್ ಎಕ್ಸಾಂಪಲ್ ಹೇಳಿದರೆ ಇಟ್ ಬಿಲಾಂಗ್ಸ್ ಟು ಮೀ, ಇಟ್ ಬಿಲಾಂಗ್ಸ್ ಫಾರ್ ಮೀ, ರಾಂಗ್ ಯೂಸೇಜ್. ಇಟ್ ಬಿಲಾಂಗ್ಸ್ ಟು ಮೀ, ಇಟ್ ಬಿಲಾಂಗ್ಸ್ ಟು ರಾಜು, ದ ಬೈಕ್ ಬಿಲಾಂಗ್ಸ್ ಟು ರಾಣಿ, ಈ ರೀತಿಯೇ ಹೇಳಬೇಕಾಗತ್ತೆ, ಅದು ಅವನಿಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಬೇಕಾದ್ರೆ. ಆ್ಯಂಡ್ ದೆನ್ ಕೇರ್ ಜೊತೆಗೆ ಫರ್ನ ಯಾವಾಗಲೂ ಬಳಸ್ತಾರೆ. ಸೊ ಐ ಕೇರ್ ಫಾರ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ನಾನು ಕೇರ್ ಮಾಡ್ತೇನೆ. ಐ ಕೇರ್ ಫಾರ್ ಮೈ ಡಾಗ್, ನನ್ನ ಡಾಗನ್ನು ನಾನು ಕೇರ್ ಮಾಡ್ತೇನೆ ಅನ್ನೋ ಒಂದು ಮೀನಿಂಗನ್ನು ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಒನ್ ಅಪ್ ಹಿಯರ್,
ಪ್ರಿಪೇರ್ ಫಾರ್ ಸಮಥಿಂಗ್, ರೈಟ್? ಪ್ರಿಪೇರ್ ಅಂತ ಬಳಸಿ ನೆಕ್ಸ್ಟ್ ಹೇಳಬೇಕಂತ ಹೇಳಿದರೆ ಫರ್ರನ್ನೇ ಬಳಸಿ. ಸೊ ಹೇಗೆ ಹೇಳ್ಬೋದು? ಐ ವಿಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ ಟೆಸ್ಟ್, ಐ ವಿಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ term and examinations, right? I will have to prepare for festivals, right? So ಈ ರೀತಿಯಾಗಿ I will have to prepare for trip, ಈ ರೀತಿಯಾಗಿ for ಅನ್ನು ನೀವು ಪ್ರಿಪೇರ್ ಜೊತೆ ಬಳಸಬಹುದು. ನೆಕ್ಸ್ಟ್ ಇನ್ನೊಂದು ನಾನು ಫ್ರೇಸ್ ಇದೆ. ಆ ಫ್ರೇಸ್ ಏನಪ್ಪ ಅಂತ ಹೇಳಿದರೆ ಟು ಆ್ಯಂಡ್ ಫ್ರೋ ಅಂಥೇಳಿ, ಟು ಆ್ಯಂಡ್ ಫ್ರೋ ಅಂತೇಳಿ, ನಾಟ್ ಫರ್, ಟು ಆ್ಯಂಡ್ ಫ್ರೋ ಅಂತೇಳಿ, FRO ಪ್ರಾಪರ್ ಸ್ಪೆಲ್ಲಿಂಗ್ ಇದೆ ಅಲ್ಲಿ. ಸೊ ಟು ಆ್ಯಂಡ್ ಫ್ರೋ ಅನ್ನೋ ಮೀನಿಂಗ್ ಏನು, ಅದನ್ನು ಯಾವಾಗ ಬಳಸ್ಬೋದು ಅಂತ ಹೇಳಿ ವಿಡಿಯೋ ರ್ಯಾಪ್ ಅಪ್ ಮಾಡೋಣ, ದಟ್ ಈಸ್ ಎಂಡ್ ಮಾಡೋಣ, ರೈಟ್? ಸೊ ಟು ಆ್ಯಂಡ್ ಫ್ರೋ ಅಂತ ಹೇಳಿದರೆ ಮೂವ್ ಕಾನ್ಸ್ಟೆಂಟ್ಲಿ ಬ್ಯಾಕ್ವರ್ಡ್ಸ್ ಆ್ಯಂಡ್ ಫಾರ್ವರ್ಡ್. ಸೊ ಮುಂದೆ ಹಿಂದೆ ಕಾನ್ಸ್ಟೆಂಟಾಗಿ ಏನು ಮೂವ್ ಆಗ್ತಾ ಇರ್ತಾರಲ್ಲ, ರೈಟ್? ಸೊ ಬಿಡುವಿಲ್ಲದಂಗೆ, ರೈಟ್? ಸೊ ಕಾನ್ಸ್ಟೆಂಟಾಗಿ ಮೂವ್ ಆಗ್ತಾ ಇರ್ತಾರಲ್ಲ, ಅದಕ್ಕೆ ಬ್ಯಾಕ್ವರ್ಡ್ಸ್ ಆ್ಯಂಡ್ ಫಾರ್ವರ್ಡ್ಸ್ ಮೂವ್ ಆಗ್ತಾ ಇರ್ತಾರಲ್ಲ, ಅದಕ್ಕೆ ಟು ಆ್ಯಂಡ್ ಫ್ರೋ ಅಂತ ಕರಿಬಹುದು. ಎಕ್ಸಾಂಪಲ್ ನೋಡೋದಾದರೆ ದ ಪಪೀಸ್ ವರ್ ಟೂಯಿಂಗ್ ಆ್ಯಂಡ್ ಫ್ರೋಯಿಂಗ್. ಪಪೀಸ್ ಅಥವಾ ನಾಯಿ ಮರಿಗಳು, ನಾವು ಪಪೀಸ್ ಅಂತ ಕರಿತೀವಿ. ಸೊ ಅದಕ್ಕೆ ವರ್ ಟೂಯಿಂಗ್ ಆ್ಯಂಡ್ ಫ್ರೋಯಿಂಗ್ ಅಂತೇಳಿದರೆ ಆಚೆ ಈಚೆ ಮುಂದೆ ಹಿಂದೆ ಓಡಾಡ್ತಾನೆ ಇದ್ವು ಅಂಥೇಳಿ, ಹೌದಲ್ವಾ? ಪಪೀಸ್ ದೇ ಆರ್ ಸೋ ಕ್ಯೂಟ್. ದೆನ್ ಆ್ಯಸ್ ಹಿ ವಾಸ್ ವರಿಡ್ ಮಚ್ ಹಿ ಮೂವ್ಡ್ ಟು ಆ್ಯಂಡ್ ಫ್ರೋ. ಅವನು ತುಂಬ ವರಿ ಆಗಿದ್ನಲ್ವಾ, ಹಾಗಾಗಿ ಅವನೇನು ಮಾಡ್ತಾ ಇದ್ದ, ಮುಂದೆ ಹಿಂದೆ ಓಡಾಡ್ತಾ ಇದ್ದ ಅಂತೇಳಿ. ಯೂಶ್ವಲಿ ಹಾಸ್ಪಿಟಲಲ್ಲಿ ಆಪರೇಷನ್ ಥಿಯೇಟರ್ ಒಳಗಡೆ ಒಬ್ಬ ಪೇಷಂಟ್ ಇದ್ದು ಅವ್ರಿಗೋಸ್ಕರ ಅಥವಾ ರಿಲೇಟಿವ್ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರೆ ಹೊರಗಡೆ ಏನಾಯಿತೋ ಏನೋ ಅಂತ ಭಯದಲ್ಲಿ ತುಂಬ ವರಿ ಆಗಿ ಈ ರೀತಿ ಟು ಆ್ಯಂಡ್ ಫ್ರೋ ಮೂವ್ ಆಗ್ಬೋದು, ರೈಟ್? ಸೊ ಆ ಟೈಮಲ್ಲಿ ಈ ಸೆಂಟೆನ್ಸ್ ಬಳಸ್ಬೋದು. ಆ್ಯಸ್ ಹಿ ವಾಸ್ ವರಿಡ್ ಮಚ್ ಹಿ ಮೂವ್ಡ್ ಟು and fro. So that is pretty much all for the day. If you have not subscribed to my channel, subscribe right now. ಇನ್ನು ಸದಾಸಿರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಇಂಗ್ಲೀಷ್ ಲರ್ನಿಂಗ್ ಕಾಂಟೆಂಟ್ಸ್ ಅಂತೂ ಸದಾಸಿರು ಚಾನಲಲ್ಲಿ ಸಿಗ್ತಾನೆ ಇದೆ. ಸಬ್ಸ್ಕ್ರೈಬರ್ಸ್ ಗೊತ್ತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನು ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂತ ಹೇಳಿದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಆಲ್ ಕ್ಲಿಕ್ ಮಾಡಿಬಿಡಿ. ನಾನು ಏನೇ ಅಪ್ಲೋಡ್ ಮಾಡಿದ್ರು ಸದಾಸಿರು ಚಾನಲಲ್ಲಿ ನಿಮಗೆ ಸಿಗುತ್ತೆ. You all have a good day. Goodbye.